ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಶರಣಾಗ್ ಹೋದ್ರ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದಾಗ ಆಗೋಣ ಬಿಡುವ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರ ಅನ್ನೋ ಅರ್ಥದಲ್ಲಿ ಭಾಸವಾಗ್ತಾ ಇದೆ. ಅಥವಾ ಡಿಕೆ ಶಿವಕುಮಾರ್ ಅವರ ಈ ಮಾತಿಗೆ ಒಳರ್ಥಗಳಿರಬಹುದಾ? ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರದಲ್ಲಿ ಅಥವಾ ಅವರ ಅಧಿಕಾರದ ಅವಧಿ ಮುಕ್ತಾಯವಾದ ನಂತರದಲ್ಲಿ ನನ್ನನ್ನ ಬಿಟ್ಟು ಇನ್ಯಾರಿದ್ದಾರೆ ನಾಯಕರು ಹೈಕಮಾಂಡ್ಗೆ ಆಯ್ಕೆ ಅಂತಾದ್ರು, ಹೀಗಾಗಿ ಇವತ್ತಲ್ಲ ನಾಳೆ ಆ ಕುರ್ಚಿ ನನಗೆ ಸಿಗಲೇಬೇಕು ಅನ್ನೋ ಅಚಲವಾದ ವಿಶ್ವಾಸ ಡಿಕೆ ಶಿವಕುಮಾರ್ ಅವರಲ್ಲಿದೆಯಾ? ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಪದೇ ಪದೇ ಕೇಳೋಕ್ ಸಿಗುವ ಮಾತಿದು. ಈ ಮಾತನ್ನೇ ಪುನರುಚ್ಚಾರ ಮಾಡ್ತಿರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗೇನೆ ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಇದೆಲ್ಲವನ್ನ ನಿರಂತರವಾಗಿ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಒಂದಲ್ಲ ಒಂದು ದಿನ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದು ದೈವದ ಮುಂದೆ ಮಾಡಿದ ಪ್ರಾರ್ಥನೆ ಆದ್ರೂ ಆಗಬಹುದು ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಮಾಡಿರುವ ಪ್ರಾರ್ಥನೆ ಬೇಕಾದ್ರೂ ಆಗಬಹುದು. ಇದರ ನಡುವೆ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದು ನಿಜ ಅನ್ನೋ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತಾಡಿದ್ದಾರೆ. ಒಪ್ಪಂದ, ಮಾತುಕತೆ, ಹಾಗಾದ್ರೆ ಅಧಿಕಾರ ಬಿಟ್ಕೊಡೋ ವಿಚಾರಕ್ಕ ಅಥವಾ ಸದ್ಯಕ್ಕೆ ಬಿಟ್ಕೊಡೋ ಪ್ರಶ್ನೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಅನ್ನೋ ಸಂದೇಶ ಏನಾದ್ರೂ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಾ ಗೊತ್ತಿಲ್ಲ. ಬಟ್ ಮಾತುಕತೆ ಅಂತೂ ಆಗಿದೆ ಅನ್ನೋದನ್ನ ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಡಿಸಿಎಂ. ಇದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ರೆ ತನಗಿಂತ ಹಿರಿಯ ನಾಯಕರಿಲ್ಲ, ಹೈಕಮಾಂಡ್ ನಾಯಕರ ಮುಂದೆ ಬೇರೆ ಆಪ್ಷನ್ ಕೂಡ ಇಲ್ಲ, ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ ಅನ್ನೋ ವಿಶ್ವಾಸದೊಂದಿಗೆ ಪರೋಕ್ಷ ಸಂದೇಶವನ್ನೇನಾದ್ರೂ ರವಾನಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಸಿಎಂ ಆಗಿ ಈಗಾಗಲೇ 2.5 ವರ್ಷ ತುಂಬಿದೆ. ಅರಸು ಅವರ ದಾಖಲೆಯನ್ನ ಮುರಿದು ನಂತರದಲ್ಲೇನಾದ್ರೂ ಪಟ್ಟತ್ಯಾಗ ಮಾಡ್ಲಿಕ್ಕೆ ಮನಸ್ಸು ಮಾಡಬಹುದಾ? ಹಾಗ್ ಇನ್ ಕೇಸ್ ಏನಾದ್ರೂ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೂ ಕೂಡ ಉಳಿದಿರೋದು ಕೆಲವೇ ದಿನಗಳು. ಹೀಗಾಗಿ ಅಷ್ಟು ದಿನಗಳ ಕಾಲ ತಾಳ್ಮೆಯನ್ನ ನಿರ್ವಹಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರ ಡಿಕೆ ಶಿವಕುಮಾರ್ ಅವರು. ಅಥವಾ ಈ ದಾಖಲೆಯನ್ನೂ ಸರಿಗಟ್ಟಿದ್ರೆ ನಂತರದಲ್ಲಿ ಬಜೆಟ್, ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸದ ಖ್ಯಾತಿ, ಇನ್ನೊಂದು ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರು ಹೇಳಿರೋದು. ಇದೆಲ್ಲವನ್ನ ಗಮನಿಸಿರುವ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಬಜೆಟ್ ತಾನೇ, 3 ತಿಂಗಳು ಕಾದು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ದಾರಾ? ಅರಸು ಅವರ ದಾಖಲೆ ಮುರಿದು ನಂತರದಲ್ಲಿ ಪಟ್ಟ ಬಿಟ್ಕೊಡ್ತಾರಾ ಸಿದ್ದರಾಮಯ್ಯನವರು? ಇದೇನಾ ಒಪ್ಪಂದ, ಮಾತುಕತೆ ಆಗಿರೋದು? ಹೀಗೊಂದು ಅನುಮಾನ ಕಾಡ್ಲಿಕ್ಕೆ ಪ್ರಾರಂಭ ಆಗಿರೋದು ಡಿಕೆ ಶಿವಕುಮಾರ್ ಅವರ ಬಣದವರು ಹಾಗೆ ಡಿಕೆ ಶಿವಕುಮಾರ್ ಅವರು ತೆರೆ ಮರೆಯಲ್ಲೇ ನಡೆಸ್ತಾ ಇರುವ ಸಿದ್ಧತೆಗಳು, ಮುಖ್ಯಮಂತ್ರಿ ಆಗ್ಲಿಕ್ಕೆ ತಯಾರಿ ಆರಂಭಿಸಿದ್ದಾರೆ ಅನ್ನೋ ಸೂಚನೆಗಳು. ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೊಡದೆ ಹೋದ್ರೆ ಹಾಗಾದ್ರೆ ಮುಂದೇನು? ಇದಕ್ಕೂ ಕೂಡ ಪ್ಲಾನ್ ಬಿ ರೆಡಿ ಇದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗೋ ಹಾಗಿದ್ರೆ ಆಗಿರ್ಲಿ ಬಿಡಿ, ಸಿದ್ದರಾಮಯ್ಯನವರ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರ್ ಅವರೇ ನಾಯಕರಲ್ವಾ, ಆಗ್ಲಾದ್ರೂ ಕಾಂಪೀಟ್ ಮಾಡ್ಲಿಕ್ಕೂ ಇನ್ನೊಬ್ಬರಿಗೆ ಹೆಸರಿರೋದಿಲ್ಲ, ಜೊತೆಗೆ ಹೈಕಮಾಂಡ್ ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೇನಾದ್ರೂ ಡಿಕೆ ಶಿವಕುಮಾರ್ ಅವರ ಬಣ ಬಂತ. ಸಿದ್ದರಾಮಯ್ಯನವರು ಇನ್ ಕೇಸ್ ಏನಾದ್ರೂ ಅವರನ್ನ ಹಠಕ್ಕೆ ಬಿದ್ದು ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟನೇ. ಇದು ಬಿಜೆಪಿ ಪಕ್ಷದಲ್ಲೂ ಕೂಡ ಈಗ ಆಲ್ರೆಡಿ ಪ್ರೂವನ್ ಆಗಿದೆ. ಯಡಿಯೂರಪ್ಪನವರನ್ನ ಅಧಿಕಾರ ಅವಧಿಯ ಅರ್ಧದಲ್ಲೇ ಕೆಳಗಿಳಿಸಿ ಬಿಜೆಪಿ ಚುನಾವಣೆಯಲ್ಲಿ ಅದರ ನೇರ ಫಲಿತಾಂಶವನ್ನ ಎದುರಿಸಿತು. ಹೀಗಾಗಿ ಕಾಂಗ್ರೆಸ್ಗೂ ಇದೇ ಕತೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕಾದು ನೋಡುವ ತಂತ್ರಕ್ಕೇನಾದ್ರೂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಹೀಗಾಗಿ ಮತ್ತಷ್ಟು ತಾಳ್ಮೆಯ ಮಾತುಗಳನ್ನಾಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ? ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಬೇಕು ಅಂದ್ರೆ ಅರಸು ಅವರ ದಾಖಲೆಯ ಅವಧಿ ಮುಗಿಯೋವರೆಗೂ ಸಿದ್ದರಾಮಯ್ಯನವರಿಗೆ ಅಥವಾ ಮುಂದಿನ ಬಜೆಟ್ ಮಂಡನೆ ಆಗುವವರೆಗೂ ಕಾದ್ ನೋಡೋದು ಅನಿವಾರ್ಯ. ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಶರಣಾಗ್ ಹೋದ್ರ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದಾಗ ಆಗೋಣ ಬಿಡುವ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರ ಅನ್ನೋ ಅರ್ಥದಲ್ಲಿ ಭಾಸವಾಗ್ತಾ ಇದೆ. ಅಥವಾ ಡಿಕೆ ಶಿವಕುಮಾರ್ ಅವರ ಈ ಮಾತಿಗೆ ಒಳರ್ಥಗಳಿರಬಹುದಾ? ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರದಲ್ಲಿ ಅಥವಾ ಅವರ ಅಧಿಕಾರದ ಅವಧಿ ಮುಕ್ತಾಯವಾದ ನಂತರದಲ್ಲಿ ನನ್ನನ್ನ ಬಿಟ್ಟು ಇನ್ಯಾರಿದ್ದಾರೆ ನಾಯಕರು ಹೈಕಮಾಂಡ್ಗೆ ಆಯ್ಕೆ ಅಂತಾದ್ರು, ಹೀಗಾಗಿ ಇವತ್ತಲ್ಲ ನಾಳೆ ಆ ಕುರ್ಚಿ ನನಗೆ ಸಿಗಲೇಬೇಕು ಅನ್ನೋ ಅಚಲವಾದ ವಿಶ್ವಾಸ ಡಿಕೆ ಶಿವಕುಮಾರ್ ಅವರಲ್ಲಿದೆಯಾ? ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಪದೇ ಪದೇ ಕೇಳೋಕ್ ಸಿಗುವ ಮಾತಿದು.
ಈ ಮಾತನ್ನೇ ಪುನರುಚ್ಚಾರ ಮಾಡ್ತಿರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗೇನೆ ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಇದೆಲ್ಲವನ್ನ ನಿರಂತರವಾಗಿ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಒಂದಲ್ಲ ಒಂದು ದಿನ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದು ದೈವದ ಮುಂದೆ ಮಾಡಿದ ಪ್ರಾರ್ಥನೆ ಆದ್ರೂ ಆಗಬಹುದು ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಮಾಡಿರುವ ಪ್ರಾರ್ಥನೆ ಬೇಕಾದ್ರೂ ಆಗಬಹುದು. ಇದರ ನಡುವೆ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದು ನಿಜ ಅನ್ನೋ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತಾಡಿದ್ದಾರೆ. ಒಪ್ಪಂದ, ಮಾತುಕತೆ ಹಾಗಾದ್ರೆ ಅಧಿಕಾರ ಬಿಟ್ಕೊಡೋ ವಿಚಾರಕ್ಕ ಅಥವಾ ಸದ್ಯಕ್ಕೆ ಬಿಟ್ಕೊಡೋ ಪ್ರಶ್ನೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಅನ್ನೋ ಸಂದೇಶ ಏನಾದ್ರೂ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಾ ಗೊತ್ತಿಲ್ಲ. ಬಟ್ ಮಾತುಕತೆ ಅಂತೂ ಆಗಿದೆ ಅನ್ನೋದನ್ನ ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಡಿಸಿಎಂ. ಇದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ರೆ ತನಗಿಂತ ಹಿರಿಯ ನಾಯಕರಿಲ್ಲ, ಹೈಕಮಾಂಡ್ ನಾಯಕರ ಮುಂದೆ ಬೇರೆ ಆಪ್ಷನ್ ಕೂಡ ಇಲ್ಲ. ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ ಅನ್ನೋ ವಿಶ್ವಾಸದೊಂದಿಗೆ ಪರೋಕ್ಷ ಸಂದೇಶವನ್ನೇನಾದ್ರೂ ರವಾನಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಸಿಎಂ ಆಗಿ ಈಗಾಗಲೇ 2.5 ವರ್ಷ ತುಂಬಿದೆ. ಅರಸು ಅವರ ದಾಖಲೆಯನ್ನ ಮುರಿದು ನಂತರದಲ್ಲೇನಾದ್ರೂ ಪಟ್ಟತ್ಯಾಗ ಮಾಡ್ಲಿಕ್ಕೆ ಮನಸ್ಸು ಮಾಡಬಹುದಾ? ಹಾಗ್ ಇನ್ ಕೇಸ್ ಏನಾದ್ರೂ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೂ ಕೂಡ ಉಳಿದಿರೋದು ಕೆಲವೇ ದಿನಗಳು. ಹೀಗಾಗಿ ಅಷ್ಟು ದಿನಗಳ ಕಾಲ ತಾಳ್ಮೆಯನ್ನ ನಿರ್ವಹಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರ ಡಿಕೆ ಶಿವಕುಮಾರ್ ಅವರು. ಅಥವಾ ಈ ದಾಖಲೆಯನ್ನೂ ಸರಿಗಟ್ಟಿದ್ರೆ ನಂತರದಲ್ಲಿ ಬಜೆಟ್, ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸದ ಖ್ಯಾತಿ, ಇನ್ನೊಂದು ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರು ಹೇಳಿರೋದು. ಇದೆಲ್ಲವನ್ನ ಗಮನಿಸಿರುವ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಬಜೆಟ್ ತಾನೇ, 3 ತಿಂಗಳು ಕಾದು ಬಿಡೋಣ ಅನ್ನೋ ನಿರ್ಧಾರಕ್ಕೇನಾದ್ರೂ ಬಂದಿದ್ದಾರಾ? ಅರಸು ಅವರ ದಾಖಲೆ ಮುರಿದು ನಂತರದಲ್ಲಿ ಪಟ್ಟ ಬಿಟ್ಕೊಡ್ತಾರಾ ಸಿದ್ದರಾಮಯ್ಯನವರು? ಇದೇನಾ ಒಪ್ಪಂದ, ಮಾತುಕತೆ ಆಗಿರೋದು? ಹೀಗೊಂದು ಅನುಮಾನ ಕಾಡ್ಲಿಕ್ಕೆ ಪ್ರಾರಂಭ ಆಗಿರೋದು ಡಿಕೆ ಶಿವಕುಮಾರ್ ಅವರ ಬಣದವರು ಹಾಗೆ ಡಿಕೆ ಶಿವಕುಮಾರ್ ಅವರು ತೆರೆ ಮರೆಯಲ್ಲೇ ನಡೆಸ್ತಾ ಇರುವ ಸಿದ್ಧತೆಗಳು. ಮುಖ್ಯಮಂತ್ರಿಯಾಗಲಿಕ್ಕೆ ತಯಾರಿ ಆರಂಭಿಸಿದ್ದಾರೆ ಅನ್ನೋ ಸೂಚನೆಗಳು. ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೊಡದೆ ಹೋದ್ರೆ ಹಾಗಾದ್ರೆ ಮುಂದೇನು? ಇದಕ್ಕೂ ಕೂಡ ಪ್ಲಾನ್ ಬಿ ರೆಡಿ ಇದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗೋ ಹಾಗಿದ್ರೆ ಆಗಿರ್ಲಿ ಬಿಡಿ, ಸಿದ್ದರಾಮಯ್ಯನವರ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರ್ ಅವರೇ ನಾಯಕರಲ್ವಾ, ಆಗ್ಲಾದ್ರೂ ಕಾಂಪೀಟ್ ಮಾಡ್ಲಿಕ್ಕೂ ಇನ್ನೊಬ್ಬರಿಗೆ ಹೆಸರಿರೋದಿಲ್ಲ, ಜೊತೆಗೆ ಹೈಕಮಾಂಡ್ ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೇನಾದ್ರೂ ಡಿಕೆ ಶಿವಕುಮಾರ್ ಅವರ ಬಣ ಬಂತ. ಸಿದ್ದರಾಮಯ್ಯನವರು ಇನ್ ಕೇಸ್ ಏನಾದ್ರೂ ಅವರನ್ನ ಹಠಕ್ಕೆ ಬಿದ್ದು ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟನೇ. ಇದು ಬಿಜೆಪಿ ಪಕ್ಷದಲ್ಲೂ ಕೂಡ ಈಗ ಆಲ್ರೆಡಿ ಪ್ರೂವನ್ ಆಗಿದೆ. ಯಡಿಯೂರಪ್ಪನವರನ್ನ ಅಧಿಕಾರ ಅವಧಿಯ ಅರ್ಧದಲ್ಲೇ ಕೆಳಗಿಳಿಸಿ ಬಿಜೆಪಿ ಚುನಾವಣೆಯಲ್ಲಿ ಅದರ ನೇರ ಫಲಿತಾಂಶವನ್ನ ಎದುರಿಸಿತು. ಹೀಗಾಗಿ ಕಾಂಗ್ರೆಸ್ಗೂ ಇದೇ ಕತೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕಾದು ನೋಡುವ ತಂತ್ರಕ್ಕೇನಾದ್ರೂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಹೀಗಾಗಿ ಮತ್ತಷ್ಟು ತಾಳ್ಮೆಯ ಮಾತುಗಳನ್ನಾಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ? ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಬೇಕು ಅಂದ್ರೆ ಅರಸು ಅವರ ದಾಖಲೆಯ ಅವಧಿ ಮುಗಿಯುವವರೆಗೂ ಸಿದ್ದರಾಮಯ್ಯನವರಿಗೆ ಅಥವಾ ಮುಂದಿನ ಬಜೆಟ್ ಮಂಡನೆ ಆಗುವವರೆಗೂ ಕಾದ್ ನೋಡೋದು ಅನಿವಾರ್ಯ.